ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಭೀಕರ ಕೊಲೆಯಾಗಿದೆ. ಕೊಲೆಯಲ್ಲಿ ಇಬ್ಬರು ಮಹಿಳೆಯರು ಶಾಮೀಲಾಗಿರುವಂತಹ ಶಂಕೆ ಸಹ ವ್ಯಕ್ತವಾಗ್ತಾ ಇದೆ. ದುಷ್ಕರ್ಮಿಗಳ ಜೊತೆ ಇಬ್ಬರು ಮುಸ್ಲಿಂ ಮಹಿಳೆಯರು ಮಾತುಕತೆಯನ್ನ ನಡೆಸಿದ್ದಾರೆ. ಹಂತಕರ ಜೊತೆ ಮಾತನಾಡುತ್ತಾ ಕಾರನ್ನ ಹತ್ತಿಸಿದ್ರು ಈ ಬುರ್ಖಾಧಾರಿಗಳು. ಪರಾರಿಯಾಗೋಕೆ ಸ್ಥಳೀಯ ವ್ಯಕ್ತಿಯೋರ್ವನಿಂದಲೂ ಸಹಕಾರ ಸಿಗ್ತಾ ಹಾಗಾದ್ರೆ ಸ್ಥಳೀಯರ ನೆರವಿನಿಂದಲೇ ಆರಾಮಾಗಿ ಈ ದುಷ್ಕರ್ಮಿಗಳು ಎಸ್ಕೇಪ್ ಆದ್ರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹತ್ಯೆ ನಡೆಸೋಕೆ ದುಷ್ಕರ್ಮಿಗಳಿಗೆ ನೆರವು ನೀಡಿದ್ದಾರಾ ಸ್ಥಳೀಯರು? ಹಿಂದೂ ಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಭೀಕರ ಹತ್ಯೆ ನಡೆದಿದೆ. ಕೊಲೆಯಲ್ಲಿ ಇಬ್ಬರು ಮಹಿಳೆಯರು ಸಹ ಶಾಮೀಲಾಗಿದ್ದಾರಾ ಅನ್ನುವಂತಹ ಶಂಕೆ ಮೂಡ್ತಾ ಇದೆ. ಅದಕ್ಕೆ ಕಾರಣ ಹಂತಕರ ಜೊತೆ ಈ ಬುರ್ಖಾಧಾರಿಗಳು ಮಾತುಕತೆಯನ್ನ ನಡೆಸಿದ್ದಾರೆ. ಅವರನ್ನ ಕಾರಿಗೆ ಹತ್ತಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸ್ಥಳೀಯ ವ್ಯಕ್ತಿ ಸಹ ಇವರು ಎಸ್ಕೇಪ್ ಆಗೋದಕ್ಕೆ ಸಹಾಯವನ್ನ ಮಾಡಿರೋದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಸ್ಥಳೀಯರ ನೆರವಿನಿಂದಲೇ ಈ ಕೊಲೆ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸುಖಪಾಲ್, ಸದ್ಯ ಅಲ್ಲಿನ ಪರಿಸ್ಥಿತಿ ಇವಾಗ ಹೇಗಿದೆ? ಅವ್ರ ಜೊತೆ ಯಾರಿದ್ರು ಅವ್ರಿಗೂ ಏನಾದ್ರು ಏಟಾಗಿತ್ತಾ? ಆರೋಪಿಗಳನ್ನ ಸೆರೆ ಹಿಡಿಯೋ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಿದ್ದಾರೆ? ಅರ್ಪಿತಾ, ಈ ಹತ್ಯೆ ಆದಂತ ಸಂದರ್ಭದಲ್ಲಿ ಒಟ್ಟು 6 ಜನ ಇದ್ರು. ಅವರು ಸುಹಾಸ್ ಶೆಟ್ಟಿ ಜೊತೆ 6 ಜನ ಒಟ್ಟಿಗೆ ಕಾರಲ್ಲಿ ಇದ್ರು. ಆದ್ರೆ ಹಲ್ಲೆ ಮಾಡಿದವರು ಏಕಾಏಕಿ ಸುಹಾಸನ್ನೇ ಟಾರ್ಗೆಟ್ ಮಾಡಿಕೊಂಡು ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಬಳಿಕ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತದ್ದು. ಈಗ ಪೊಲೀಸರು ಸದ್ಯಕ್ಕೆ ಬೇರೆ ಬೇರೆ ತಂಡಗಳನ್ನ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಹತ್ಯೆಯಲ್ಲಿ ಸ್ಥಳೀಯರ ಕೈವಾಡ ಇದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ಹತ್ಯೆ ಆಗುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಕೆಲವೊಂದು ಮೊಬೈಲ್ ವಿಡಿಯೋಗಳನ್ನ ಗಮನಿಸಿದಾಗ ಅದರಲ್ಲಿ ಹತ್ಯೆ ಮಾಡಿ ಪರಾರಿ ಆಗುವಂತ ಸಂದರ್ಭದಲ್ಲಿ ಸ್ಥಳೀಯ ಓರ್ವ ವ್ಯಕ್ತಿ ಮತ್ತೆ ಇಬ್ರು ಬುರ್ಖಾಧಾರಿ ಮಹಿಳೆಯರು ಬಂದು ಅವರನ್ನ ಪರಾರಿ ಮಾಡ್ಲಿಕ್ಕೆ ಬೇಕಾದಂತ ಸಹಕಾರವನ್ನ ಮಾಡುವಂತದ್ದನ್ನ ದೃಶ್ಯದಲ್ಲಿ ಗಮನಿಸಬಹುದು. ಹಾಗಾಗಿ ಸ್ಥಳೀಯರು ನೇರವಾಗಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿ ಇದೆ. ಹೀಗಾಗಿ ಪೊಲೀಸರು ಆಯಾ ಕೆಲವೊಂದು ಕಡೆಗಳಲ್ಲಿ ಈಗಾಗಲೇ ನಾಕಾಬಂದಿಗಳನ್ನ ರಾತ್ರಿ ಹಾಕಿದ್ದಾರೆ. ಜೊತೆಗೆ ಆರೋಪಿಗಳ ಸುಳಿವು ಇರುವಂತ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೂ ಪೊಲೀಸರು ಮುಂದಾಗಿರುವಂತದ್ದು. ಜೊತೆಗೆ ಇವತ್ತು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಂದ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಸೇರಿ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಹಾಗಾಗಿ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಆಗುತ್ತೆ ಅನ್ನುವಂತ ನಿರೀಕ್ಷೆ ಹಿಂದೂ ಸಂಘಟನೆಗಳಿರುವಂತದ್ದು. ಅದರ ಜೊತೆಗೆ ಪೊಲೀಸರು ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಮೇ 6ನೇ ತಾರೀಕಿನ ಸಂಜೆ 6 ಗಂಟೆಯವರೆಗೂ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದೆ. ಹಾಗಾಗಿ ಈ ಬಂದು ಇವತ್ತು ಆಗದ ರೀತಿಯಲ್ಲೂ ಪೊಲೀಸರು ವ್ಯಾಪಕವಾದಂತಹ ಬಂದೋಬಸ್ತುಗಳನ್ನ ಮಾಡಿದ್ದಾರೆ. ಜೊತೆಗೆ ಹೊರ ಜಿಲ್ಲೆಗಳಿಂದ ಹೆಚ್ಚಿನ ಪೊಲೀಸರನ್ನ ಕರೆಸಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. SP ದರ್ಜೆ ಸೇರಿದಂತೆ ಹಿರಿಯ ಅಧಿಕಾರಿಗಳನ್ನ ಕರೆಸ್ಕೊಂಡಿದ್ದಾರೆ. ಕೋಮು ಸೂಕ್ಷ್ಮ ಪ್ರದೇಶಗಳು ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲವಲ್ಲಿ ಬಂದೋಬಸ್ತುಗಳನ್ನ ಮಾಡ್ಲಿಕ್ಕೆ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇವತ್ತು ಮೃತದೇಹದ ಅಂತ್ಯ ಸಂಸ್ಕಾರ ಮಾಡುವಂತ ಹಿನ್ನೆಲೆಯಲ್ಲಿ ಮಂಗಳೂರಿನ ಖಾಸಗಿ AG ಆಸ್ಪತ್ರೆಯಿಂದ ಅವರ ಊರಿನ ಬಂಟ್ವಾಳದಲ್ಲಿ ಇರುವಂತಹ ಕಾರಿಂಜಿ ಪ್ರದೇಶದಲ್ಲಿ ಅವರ ಮನೆ ಇರುವಂತದ್ದು ಮೃತ ಸುಹಾಸ್ ಶೆಟ್ಟಿ. ಹಾಗಾಗಿ ಅಲ್ಲಿಗೆ ತಗೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂತಹ ಬಂದೋಬಸ್ತುಗಳನ್ನ ಮಾಡಿದ್ದಾರೆ. ಜೊತೆಗೆ ಮೆರವಣಿಗೆ ಮೂಲಕ ಮೃತದೇಹವನ್ನು ತಗೊಂಡು ಹೋಗಬೇಕು ಅನ್ನುವಂತ ಪ್ಲಾನ್ ಅನ್ನು ಹಿಂದೂ ಪರ ಸಂಘಟನೆಗಳು ಮಾಡಿದ್ದಾರೆ. ಅದಕ್ಕೂ ಅನುಮತಿಯನ್ನ ಕೊಡುವ ನಿಟ್ಟಿನಲ್ಲಿ ಪೊಲೀಸರು ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ಮಾಡಲಿಲ್ಲ. ಹಾಗಾಗಿ ಮೃತದೇಹವನ್ನ ಸಾಗಾಟ ಮಾಡಿದ ಬಳಿಕ ಯಾವ ರೀತಿಯಾಗಿ ಅಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ ಅದನ್ನ ಸಂಬಂಧಿಕರು ಕುಟುಂಬಿಕರು ನಿರ್ಧಾರ ಮಾಡ್ತಾರೆ. ಇದರ ನಡುವೆ ಒಂದು ಕಡೆಯಿಂದ ಬಂದ್ಗೆ ಕರೆ ಕೊಟ್ಟಿರುವಂತದ್ದು, ಇನ್ನೊಂದು ಕಡೆಯಿಂದ ಪೊಲೀಸರು ಸೆಕ್ಷನ್ ಅನ್ನ ಹಾಕಿ ಎಲ್ಲಾ ರೀತಿಯಾದಂತಹ ಬಂದೋಬಸ್ತುಗಳನ್ನ ಮಾಡಿರುವಂತದ್ದು. ಅರ್ಪಿತಾ.